ಜಾನಪದ ಲೋಕದಲ್ಲಿ ಚೆನ್ನಪಟ್ಟಣ ಬೊಂಬೆಗಳ ಕುರಿತು ಶಿಬಿರ. ಯಾವುದೇ ಉದ್ಯಮ ಆಧುನಿಕತೆಗೆ ತೆರೆದುಕೊಳ್ಳದಿದ್ದರೆ ಅದು ಉಳಿಯುವುದು ಕಷ್ಟ. ಚೆನ್ನಪಟ್ಟಣದ ಬೊಂಬೆ ಉದ್ಯಮವು ಆಧುನಿಕತೆಗೆ ತೆರೆದುಕೊಳ್ಳಬೇಕು ಹಾಗೂ ಉತ್ಪಾದನೆಯ ಜೊತೆಗೆ ಮಾರುಕಟ್ಟೆ ವಿಸ್ತರಣೆಯಿಗೂ ಹೆಚ್ಚಿನ ನೆರವು ಅಗತ್ಯ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಡಾ ಪಿವಿ ನಿರಂಜನಾರಾಧ್ಯ ಅಭಿಪ್ರಾಯಪಟ್ಟರು. ಜಾನಪದ ಲೋಕದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕ ಜಾನಪದ ಪರಿಷತ್ತು ಸಂಯುಕ್ತವಾಗಿ ಹಮ್ಮಿಕೊಂಡಿದ್ದ ಚೆನ್ನಪಟ್ಟಣದ ಬೊಂಬೆಗಳು ಕರ್ನಾಟಕದ ಅಸ್ಮಿತೆ ಎಂಬ ಒಂದು ದಿನದ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬೊಂಬೆ ಉದ್ಯಮದ ತಜ್ಞರು ಮತ್ತು ಕುಶಲಕರ್ಮಿಗಳು ದೂರದೃಷ್ಟಿಯುಳ್ಳ ಪ್ರಸ್ತಾವನೆ ಸಲ್ಲಿಸಿದರೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅನುಷ್ಠಾನಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಕೇಂದ್ರ ಕರಕುಶಲ ವಿಭಾಗದ ಅಭಿವೃದ್ಧಿ ಆಯುಕ್ತ ದೇವರಮನಿ ಎಸ್ಪಿ ಮಾತನಾಡಿ, ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಚನ್ನಪಟ್ಟಣ ಬೊಂಬೆ ಆಯ್ಕೆಯಾಗಿದ್ದು, ಇದರ ಅರಿವು ಮೂಡಿಸುವ ಕೇಂದ್ರವನ್ನು ಚನ್ನಪಟ್ಟಣದಲ್ಲಿ ಶೀಘ್ರವೇ ಆರಂಭಿಸಲಾಗುತ್ತದೆ ಎಂದರು. ಯುವ ಸಮುದಾಯಕ್ಕೆ ಬೊಂಬೆ ತಯಾರಿಕಾ ತರಬೇತಿ ನೀಡುವ ಹಾಗೂ ಮಾರಾಟ ವ್ಯವಸ್ಥೆ ವಿಸ್ತರಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ತಿಳಿಸಿದರು. ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಹೀಚಿ ಬೋರಲಿಂಗಯ್ಯ ಮಾತನಾಡಿ, ಭೌತಿಕ ಅಭಿವೃದ್ಧಿಯ ಜೊತೆಗೆ ಪರಂಪರೆಯ ಕಲೆ, ಉದ್ಯಮಗಳನ್ನು ಉಳಿಸಿ ಬೆಳೆಸುವತ್ತ ಸರ್ಕಾರಗಳು ಹೆಚ್ಚಿನ ಗಮನ ಹರಿಸಬೇಕು ಎಂದು ಹೇಳಿದರು. ಕುಶಲಕರ್ಮಿಗಳು ಒಗ್ಗೂಡಿ ಸಂಘಟನೆ ಮಾಡಿಕೊಂಡು ಬೊಂಬೆ ಉದ್ಯಮವನ್ನು ಮತ್ತಷ್ಟು ಬಲಪಡಿಸಬೇಕೆಂದು ಅವರು ಕರೆ ನೀಡಿದರು. ಶಿಬಿರದಲ್ಲಿ ಹಿರಿಯ ಕುಶಲಕರ್ಮಿ ಸಿದ್ದರಾಮಯ್ಯ, ಬಿ ವೆಂಕಟೇಶ್, ಎಂ ಭೂಪತಿ ಹಾಗೂ ಡಿ ಶ್ರೀನಿವಾಸ್ ಸೇರಿದಂತೆ ಹಲವರು ಬೊಂಬೆ ತಯಾರಿಕೆ, ವಿನ್ಯಾಸ ಮತ್ತು ಜಾಗತಿಕ ಮಾರುಕಟ್ಟೆ ಕುರಿತಂತೆ ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ಸಿಇಒ ಶಾಹಿದಾ ನೂರಿ, ಹಿರಿಯ ಪತ್ರಕರ್ತ ಸುತಾ ರಾಮೇಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.